ಕರ್ಸ್ಬಿಟ್ಟು ಈ ತರ ಎಲ್ಲ ಮಾಡಬಾರ್ದು, ಯಾರು ಬರೋದು ಇಲ್ಲ ನೆಕ್ಸ್ಟ್ ಟೈಮ್ ಇಂದ. ರಿಯಲಿ ಸಾರಿ ಬ್ರೋ, ನಮಗೂ ಇಷ್ಟ ಆಗಿಲ್ಲ, ಅದಕ್ಕೆ ಆಚೆ ಬಂದ್ಬಿಟ್ಟು ನಾವು. ಸೊ ಬಾಯ್ಸ್ ಅಂಡ್ ಗರ್ಲ್ಸ್ ತಗೊಂಡ್ವಿ ಇದನ್ನ ನೈಟ್. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿದೋಡ್ಲ, ನಾನು ನಿಮ್ಮ ಹರ್ಷ. ಈ ಚಾನಲ್ ನೀವು ಹೊಸ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಮಾತು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಹೊರಟಿಯೋದು ಬಂದು ದಯಾನಂದ ಸಾಗರ್ ಕಾಲೇಜ್ ಫೆಸ್ಟ್ಗೆ. ಸೊ ಫೆಸ್ಟ್ ಹೇಗಿರುತ್ತೆ ಏನು ಪ್ರತಿಯೊಂದೆಲ್ಲ ನಿಮಗೆ ಗೊತ್ತೈತೆ. ಆಟೋ ಎಕ್ಸ್ಪೋ ಇದೆ, ಯಾರ್ಯಾರು ಬರ್ತಾರೆ ಏನು ಕತೆ ಇನ್ನೂ ಗೊತ್ತಿಲ್ಲ ನನಗೆ. ಬಂದಿದ್ದು ಇನ್ವೈಟು ಗಾಸ್ ಕಡೆಯಿಂದ, ಗಾಸ್ ಲಾಕ್ಸ್ ಅಂತ ಇದ್ದಾರೆ, ಚೆಕ್ಔಟ್ ಮಾಡ್ಬೋದು ನೀವು. ಅವ್ರು ಇನ್ವೈಟ್ ಮಾಡಿದ್ದು. ಇವಾಗ ನಾನು ಹೋಗ್ತಿದ್ದು ಬಂದು ನಮ್ಮ GSX ಅಲ್ಲಿ ನೋಡ್ಬೋದು ನೀವು. GSX ಇಲ್ಲಿದೆ, ನಮ್ಮ ಕಾರ್ ಇಲ್ಲಿದೆ. ಸೊ GSX ಇವಾಗ ಫುಲ್ ರೆಡಿ ಆಗಿದೆ. ಇವಾಗ ನಾವು GSX ತಗೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ 11:30 11:40 ಆಗ್ತಾ ಬಂತು. 11 ಇರಬೇಕಿತ್ತು ಆಕ್ಚುಲಿ, ಅರ್ಧ ಗಂಟೆ ಲೇಟು. ಇನ್ನು ಮೋಹನ್ ರೆಡಿ ಆಗಿಲ್ಲ, ಅವನು ರೆಡಿಯಾಗಿ ಬರೋಸಲ್ಲ. ಅವ್ನಿಗೆ ಹತ್ರ 5 ಮಿನಿಟ್ಸ್ ಅಷ್ಟೇ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೋಲ್ಲ. ಬನ್ನಿ ಹೋಗೋಣ, ಇವೆಂಟ್ ಹೇಗಿರುತ್ತೆ ಪ್ರತಿಯೊಂದೆಲ್ಲ ನೀವೇ ನೋಡ್ತೀರಾ, ಬನ್ನಿ ಹೋಗೋಣ. ಲಾಸ್ಟ್ ಟೈಮ್ ಕನಕಪುರ ದಯಾನಂದ ಸಾಗರ್ಗೆ ಇನ್ವೈಟ್ ಬಂದಿತ್ತು ಆಕ್ಚುಲಿ. ಅಲ್ಲಿಗೆ ಹೋಗೋ ಬದಲು ಈ ಕುಮಾರಸ್ವಾಮಿ ಲೇಔಟ್ಗೆ ಹೋಗ್ಬಿಟ್ಟಿದ್ವಿ. ಮತ್ತೆ ಅಲ್ಲಿಂದ ವಾಪಸ್ ಅಲ್ಲಿಗೆ ಹೋಗ್ತಾರೆ ನಾನು ಪವನು. ಆಲ್ಮೋಸ್ಟ್ ಅರ್ಧ ಇವೆಂಟ್ ಆಗೋಗ್ಬಿಟ್ಟಿತ್ತು. ಅಂಡ್ ಈ ಸತಿ ನೋಡಿದ್ರೆ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ತಾ ಇದೀನಿ. ಬಟ್ ಅರ್ಧ ಇವೆಂಟ್ ಆಲ್ರೆಡಿ ಆಗೋಗಿರುತ್ತಾ ಅಂತ ಡೌಟ್, ಯಾಕಂದ್ರೆ ಟೈಮ್ ಇಲ್ಲೇ 1 ಅವರ್ ಲೇಟೇ ಆಗೋಯ್ತು. ನೋಡೋಣ ಏನ್ ಕತೆ, ಯಾರ್ಯಾರು ಬಂದಿರ್ತಾರೆ ಎಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಹೆವಿ ಲೇಟ್ ಆಗಿದೆ ಆಲ್ರೆಡಿ, ನೋಡೋಣ. ಆ್ಯಂಡ್ ಇನ್ನೊಂದೇನಂದರೆ ಲಾಸ್ಟ್ ಟೈಮ್ ನಾನು ಆಲ್ಮೋಸ್ಟ್ ಎಲ್ಲ ಕಾಲೇಜ್ ಫೆಸ್ಟ್ಗಳಿಗೂ ಚೋಟು ತೊಗೊಂಡೋಗಿದ್ದೆ. ಈ ಸತಿ GSX ತೊಗೊಂಡಿದ್ದರಿಂದ GSX ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಟ್ಸ್ ಅ ಬಿಗ್ ಟೈಮ್ ಅಪ್ಗ್ರೇಡ್, ನಿಮಗೆಲ್ಲ ಗೊತ್ತಿರೋಂಗೆ. ಇವಾಗ ಚೋಟುನ ಮತ್ತೆ ತಗೊಂಡು ಬರ್ಬೇಕಾ ಕಾಲೇಜ್ ಫೆಸ್ಟ್ಗಳಿಗೆ, ಚೋಟು ಅವಳಿ ಮತ್ತೆ ತೋರಿಸ್ಬೇಕಾ ಅಂತ ಕಮೆಂಟಲ್ಲಿ ತಿಳಿಸಿ. ಪಕ್ಕ ನೆಕ್ಸ್ಟ್ ಟೈಮ್ ಬೇರೆ ಕಾಲೇಜ್ ಹೋಗ್ಬೇಕಾದ್ರೆ GSX ತೊಗೊಂಡೋಗ್ತೀನಿ, ಚೋಟುನು ತೊಗೊಂಡೋಗ್ತೀನಿ. ಸೊ ಇನ್ನೇನು ಬಂದ್ವಿ ಕಾಲೇಜ್ ಹತ್ರ. A few moments later. ಹಾಂ ಬ್ರೋ, ನೀವೆಲ್ಲ ಇದೇ ಕಾಲೇಜಾ? ಫಸ್ಟ್ ಇಯರ್ ಇನ್ನ? ಓಕೆ, ಇಂಜಿನಿಯರಿಂಗಾ? ಕರ್ಸ್ಬಿಟ್ಟು ಈ ಥರ ಎಲ್ಲ ಮಾಡಬಾರ್ದು, ಯಾರು ಬರೋದು ಇಲ್ಲ ನೆಕ್ಸ್ಟ್ ಟೈಮ್ ಇಂದ. ರಿಯಲಿ ಸಾರಿ ಬ್ರೋ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಹಾಂ ಬ್ರೋ, ಹಾಯ್, ಥ್ಯಾಂಕ್ ಯು ಬ್ರೋ. ಎಲ್ಲಿ ನೀವೆಲ್ಲ ಇದೇ ಕಾಲೇಜಾ? ಓಕೆ. ಇಲ್ಲ, ಆಚೆನೇ ಇದ್ದೆ, ಬಂದಿಲ್ಲ ಒಳಗೆ. ನೋ ಪ್ರಾಬ್ಲಮ್, ಬಾಯ್ ಸಿಗೋಣ. ಹೇಳಿ ನೈಟ್ ಮೆಸೇಜ್ ಹಾಕಿ, ಬಾಯ್. ಗರ್ಲ್ಸ್ ನೋಡುವ ನೀವು ಮೋಹನ್ ಜಾಣ ಇದೊಂದು ಜೊತೆಗೆ ಏನಾಯ್ತಂದ್ರೆ ಇಲ್ಲಿ ಒಳಗಡೆ ಫೆಸ್ಟ್ ಒಳಗೆ ಬಿಟ್ಟಿಲ್ಲ. ಅದೇನೋ ಮ್ಯಾನೇಜ್ಮೆಂಟ್ ಎಲ್ಲ ಉಲ್ಟಂ ಪಲ್ಟಾ ಆಗಿ ಬಿಟ್ಟಿಲ್ಲ. ಈ ಥರ ಯಾವತ್ತೂ ಮಾಡಬಾರ್ದು. ಇದನ್ನ ನಮಗೆ ಕರೆದ ನಾವು ಬ್ಲೇಮ್ ಮಾಡಲ್ಲ, ಬಟ್ ಒಳಗಡೆ ಫ್ಯಾಕಲ್ಟಿ ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಅವ್ರನ್ನ ಬ್ಲೇಮ್ ಮಾಡಬೇಕು ಇದಕ್ಕೆ. ಯಾಕಂದರೆ ಎಲ್ಲರೂ ನಮ್ಮ ಟೈಮು, ಪೆಟ್ರೋಲು, ಗಾಡಿಗಳನ್ನ ತೊಗೊಂಡು ಶೋಕೇಸ್ ಮಾಡ್ತೀವಿ ಅಂದರೆ ಅದರಿಂದ ಎಷ್ಟು ಎಫರ್ಟ್ಸ್ ಇರುತ್ತೆ ನಮಗೆ ಮಾತ್ರ ಗೊತ್ತಿರುತ್ತೆ. ಕರೆದ ಮೇಲೆ ಪ್ರಾಪರ್ ರೆಸ್ಪೆಕ್ಟ್ ಕೊಡಬೇಕು. ನಮ್ಮನ್ನೆಲ್ಲ ಸೂಪರ್ ಬೈಕ್ಸ್ ಎಲ್ಲ ಕರೆದಾಗ ನಾವು ಹೋಗೋದೇ ಸ್ಟೂಡೆಂಟ್ಸ್ಗಳಿಗೋಸ್ಕರ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಹೋಗ್ತೀವಿ. ನಾವು ಬಂದಾಗ ಈ ಥರ ಎಲ್ಲ ಮಾಡಿದಾಗ ನಮಗೂ ಬೇಜಾರಾಗುತ್ತೆ. ನೆಕ್ಸ್ಟ್ ಟೈಮ್ ನಮಗೂ ಒಂದ್ಸಲ ಈ ಥರ ಕಾಲೇಜ್ ಫೆಸ್ಟ್ ಅಟೆಂಡ್ ಮಾಡಬಾರ್ದು ಅಂತ ಅನ್ಸ್ಬಿಡುತ್ತೆ. ಟು ಬಿ ಆನೆಸ್ಟ್, ಆ್ಯಕ್ಚುಲಿ ನಮ್ಮನ್ನು ಇನ್ವೈಟ್ ಮಾಡಿದ ಒಂದು ಏನು ಪ್ರಾಬ್ಲಮ್ ಇರಲಿಲ್ಲ. ಅವ್ನು ಸ್ವಲ್ಪ ಇನ್ನೂ ಫಸ್ಟ್ ಇಯರಲ್ಲಿ ಇರೋದು. ಅವರು ಸ್ವಲ್ಪ ಸೀನಿಯರ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅಲ್ಲಿಗೆ ಅವ್ರದ್ದೆಲ್ಲ ಒಂದು ಸ್ವಲ್ಪ ಸಿಂಕ್ ಆಗಿಲ್ಲ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಏನು ಮಾಡೋಕ್ಕಲ್ಲ. ಸೊ ನಾವು ಅಲ್ಲಿದ್ದರೆ ನಮಗೂ ಇಷ್ಟ ಆಗಿಲ್ಲ, ಅದಕ್ಕೆ ಆಚೆ ಬಂದ್ಬಿಟ್ಟು ನಾವು. ಆ್ಯಂಡ್ ಆಲ್ಸೋ ಏನಂದರೆ ಆಲ್ರೆಡಿ ಡಿಸೈಡ್ ಮಾಡಿದ್ವಿ, ಎಲ್ಲ ಗ್ರೂಪ್ ಅವರೆಲ್ಲ ಡಿಸೈಡ್ ಮಾಡಿದ್ದಾರೆ ಹಿಂಗೆ ಯಾವುದು ಕಾಲೇಜ್ ಫೆಸ್ಟ್ಗಳು ಹೋಗಬಾರ್ದು ಅಂತ. ಇಟ್ಸ್ ನಾಟ್ ಪೇಯ್ಡ್ ಇದ್ದರೆ ಮಾತ್ರ ಮಾಡಬೇಕಂತ ಡಿಸೈಡ್ ಮಾಡಿ. ಯಾಕಂದರೆ ಸೊ ಮಚ್ ಆಫ್ ಹಾರ್ಡ್ ಆ್ಯಂಡ್ ಮನಿ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದಕ್ಕೆ ಬೆಲೆ ಇಲ್ಲ ಅಂದರೆ ವೇಸ್ಟ್ ಹೋಗೋದು. ಅದರಿಂದ ನೆಕ್ಸ್ಟ್ ಇದು ವಿಡಿಯೋ ನೋಡ್ತೀವಿ ನಿಮ್ಗೆ ಕರ್ಸ್ಬೇಕಂತ ಅಂದ್ಕೊಂಡಿದ್ರು, ಪೇಯ್ಡ್ ಇದ್ರೆ ಮಾತ್ರ ಬರೋದು. ನಾವು ಅಷ್ಟೆಲ್ಲ ಎಲ್ಲರೂ ಹೇಳ್ತೀವಿ. ಎಲ್ಲ ಆಗ್ತಿರೋದು ಏನಂದ್ರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಇರೋ ಕಾಲೇಜಸ್ ಅಲ್ಲಿ ಮಾತ್ರ ಆಗ್ತಾ ಇರೋದು. ಬೇರೆ ಕೇರಳ, ತಮಿಳ್ನಾಡು ಇಲ್ಲೆಲ್ಲನೂ ತುಂಬ ಪೇ ಮಾಡಿ ಸೂಪರ್ ಬೈಕರ್ಸ್ನೆಲ್ಲ ಕರ್ಸ್ಕೊಳ್ತಾರೆ. ಸೊ ಜಸ್ಟ್ ಹೆಡ್ಸ್ ಅಪ್ ಗೈಸ್, ಇನ್ಮೇಲೆ ನಾವು ಇನ್ವೈಟ್ ಮಾಡ್ಬೇಕಾದ್ರೆ ಹುಷಾರಾಗಿರಿ. ನಮಗೂ ಗೊತ್ತು ಆಟಾಡೋದು. ಸೊ ಇವಾಗ ಏನಂದ್ರೆ ಈಗ ಬಿಟ್ಟಿಲ್ಲ, ಅದಕ್ಕೆ ನಾವು ಈಗ ಇಲ್ಲಿಂದ ವಾಪಸ್ ಹೊರಡ್ತಾ ಇದೀವಿ. ಅಂದ್ರೆ GSX ಹೆಡ್ಲೈಟ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ಇದಕ್ಕೆ ಒಂದು ನೈಟ್ ಹೆಡ್ಲೈಟ್ ಹಾಕ್ಸೋಣ ಅಂತ ಪ್ಲಾನ್ ಮಾಡಿದೀನಿ. ಬಲ್ಪು ಅದನ್ನ ಇವಾಗ ಇಲ್ಲಿ ಹಾಕ್ಸ್ಬಿಟ್ಟು ಇಲ್ಲಿಂದ ಹೋಗ್ಬೇಕಂತ ಅನ್ಕೊಂಡಿದೀನಿ. ನೋಡ್ಬೇಕು ಏನಾಗುತ್ತೆ ಅನ್ಕತೆ ಅಂತ. ಇವಾಗ ಏನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಮೋಹನ್ ಬರ್ತಾನೆ ಜೊತೆಗೆ. ನಾನು ಈಗ ಮೋಹನ್ ಮನೆ ಹತ್ರ ಹೋಗಿ ನನ್ನ ಗಾಡಿನ ಅಲ್ಲಿ ಮೋಹನ್ ಗಾಡಿನ ನಿಲ್ಲಿಸ್ಬಿಟ್ಟು ಮೋಹನ್ದು ADV 390 ತಗೊಂಡು ಅದ್ರಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. A few minutes later. ಮೋಹನ್ ಗಾಡಿನ ಒಳಗಡೆ ನಿಲ್ಲಿಸ್ದ ಫಿಕ್ಸರ್ನ. ಬ್ಲಾಗ್ ಮಾಡಿ ಎಷ್ಟು ದಿನ ಆಯ್ತು ಗೊತ್ತಾ, ಎಲ್ಲ ಕೇಳ್ತಾ ಇದ್ರು ಟ್ರೈನಲ್ಲಿ. ಸೊ ಇವತ್ತು ಮೋಹನ್ ADV ಹೋಗ್ತಾ ಇದೀವಿ, ನನ್ನ ಗಾಡಿ ಇಲ್ಲೇ ಇದೆ. ಸೊ ಇವಾಗ ಹೋಗ್ತಾ ಇದೀವಿ.
ಸೊ ಇವಾಗ ನಾವು ಆಟೋನೇಟಿವ್ ಹೋಗಿದ್ವಿ. ಆಟೋನೇಟಿಲಿ ನಮ್ಮ ರೇಂಜಿಗೆ ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ ಸ್ಟೋರು. ಓಕೆ ಚೆನ್ನಾಗಿತ್ತು, ಇಲ್ಲ ಅಂತಲ್ಲ, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಇರಲಿಲ್ಲ. ಆಪ್ಷನ್ಸ್ಗಳಿದೆ ಬಟ್ ನಮಗೆ ಬೇಕಾಗಿದ್ದು ಸಿಕ್ಕಿಲ್ಲ ಲೈಟ್. ಓಕೆ, ಇವಾಗ ಇನ್ನೊಂದು ಕಡೆ ಸ್ಮಾರ್ಟ್ ಬೈಕ್ ಪಾಯಿಂಟ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಣ ಅಂತ, ಅಲ್ಲಿ ಸಿಕ್ಕಿಲ್ಲ ನಂಗೆ ಬೇಕಾಗಿರೋ ನೈಟ್ ಹೆಡ್ಲೈಟು, ಅದಕ್ಕೆ ಇಲ್ಲಿಗೆ ಬನ್ನಿ ನೋಡೋಣ. ನೋಡ್ಬೋದು, ಇದೇ ನೈಟ್ ಇದೇ ಹೆಡ್ಲೈಟ್ ತೊಗೊಬೇಕಂತ ಬಂದಿದ್ದು ನೀವು. ಒಳಗಡೆ ಹೆಂಗಿದೆ ಅಂತ ಇದು ತೋರಿಸಿ, ಒಳಗೆ ಇದು ಆನ್ ಮಾಡಿ. GSXಗೆ ಆಗುತ್ತಾ ಇದು? X4 ಇದ್ರೆ ಆಗುತ್ತಣ್ಣ. ಇದು ಬ್ರೈಟ್ನೆಸ್ ಹೆಂಗಿದೆ, ಇದು ಹೆಂಗಿದೆ, ಐ ಬಿ ಮಾ ಇದು ಲಾಗಿನ್ ಹಾಕಿ. ಓಕೆ ಓಕೆ ಗರ್ಲ್ಸ್ ತೊಗೊಂಡ್ವಿ ಇದನ್ನು. ನೈಟ್ ಹೆಡ್ಲೈಟು ಇದು ಆಲ್ಮೋಸ್ಟ್ ತುಂಬ ತಿಂಗಳಿಂದ ತೊಗೊಬೇಕಂತ ಅಂದ್ಕೊಂಡಿದ್ದು, ತೊಗೊಳಕ್ಕೆ ಆಗಿರಲಿಲ್ಲ. ಇಲ್ಲೇ ತೊಗೊಂಡಿದ್ದು ಸ್ಮಾರ್ಟ್ ಬೈಕ್ ಪಾಯಿಂಟ್ ಅಂತ. ಸರ್ ಒಳಗಡೆ ಇದೆ, ಲೊಕೇಶನ್ಗೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ ಎಷ್ಟಾಯ್ತು ಗುರು? 3 o'clock ಆಯಿತು ಟೈಮ್. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಇವಾಗ ಮೋಹನ್ ನಮ್ಮನೆ ಏರಿಯಾ ಸೈಡ್ ಬರ್ತಾನೆ. ಇವಾಗ ಫಸ್ಟ್ ಮನೆಗೆ ಹೋಗ್ಬಿಟ್ಟು ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಇವನ್ ಗಾಡಿ GSXS ನಮ್ಮನೆ ಹತ್ರ ನಿಂತಿದೆ, ಅಲ್ಲಿಂದ ಇವ್ರ ಏರಿಯಾಗೆ ಹೋಗ್ಬೇಕು ಅಷ್ಟೇ. ಗಂಟೆ ಆಗೇ ಹೋಯ್ತು. ಬೆಳಗ್ಗೆ ಎಷ್ಟು ಗಂಟೆ ಮನೆ ಬಿಟ್ಟಿದ್ದು? 11 ಗಂಟೆ ಮನೆ ಬಿಟ್ಟಿದ್ದು. ಇನ್ನು ಊಟ ಇಲ್ಲ, ಏನೂ ಇಲ್ಲ. ಬಟ್ ಇವತ್ತು ಒಂಥರ ಬೇರೆ ಥರ ಬ್ಲಾಗ್ ಕೊಡಬೇಕು ಅಂತ ಮತ್ತೆ ಎಕ್ಸ್ಪೆಕ್ಟೇಷನ್ ಇತ್ತು. ಅನ್ಫಾರ್ಚುನೇಟ್ ಆಗಿಲ್ಲ, ಬಟ್ ಇಟ್ಸ್ ಓಕೆ. ಅದರಲ್ಲಿ ನೆಕ್ಸ್ಟ್ ಇನ್ನೂ ಬಾಂಬ್ ವೀಡಿಯೋಸ್. ಬಟ್ ನಾನು ವಿತೌಟ್ ಬ್ಲಾಗ್ ಅಂತೂ ಇಲ್ಲ, ಏನೋ ಬ್ಲಾಗ್ ಅಂತ ಬಂತು. ಆಯ್ತಪ್ಪ ತಗೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಟೈಮ್ ನೋಡ್ತಿರ್ಬೋದು ನೀವು, 3:35 ಆಯಿತು. ಹೆವಿ ಜಾಮ್ ಆಗ್ಬಿಟ್ಟಿತ್ತು ಆಗಲೇ ಇಲ್ಲಂತೂ. ಇವಾಗ ವಾಪಸ್ಸು ನಾನು ಇಲ್ಲಿಂದ ಮನೆ ಹೋಗಿ ಮೋಹನ್ ಮನೆಯಿಂದ ನಾನು GSX ತೊಗೊಂಡು ವಾಪಸ್ ಏರಿಯಾಗೆ ಹೋಗಿ ನಮ್ಮ ರೆಗ್ಯುಲರ್ ಟಾಪ್ ಪ್ರೋ ಬೈಕ್ ಸಚ್ಮಲ್ ಗ್ಯಾರೇಜ್ಗೆ ಹೋಗಿ ಅಲ್ಲಿ ಹೋಗಿ ನಾನು ಲೈಟ್ ಇನ್ಸ್ಟಾಲ್ ಮಾಡಿಸ್ಕೋತೀನಿ. ಜಸ್ಟ್ ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಇದು, ಏನೂ ಇಲ್ಲ, ಆರಾಮಾಗಿ ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಇದು. ಒಬ್ಬನೇ ಹೋಗೋಣ. ಇಲ್ಲಿಂದ ಹೊರಟೀನಿ ಮೋಹನ್ ಮನೆಯಿಂದ. ಮೋಹನಿಗೆ ಬಾಯ್ ಹೇಳ್ತಾ ಬಾಯ್. ಇವಾಗ ಆಲ್ಮೋಸ್ಟ್ ಟೈಮ್ ನೋಡಿ 5 ಗಂಟೆ ಆಗ್ತಾ ಬಂತು, ಯಾಕಂದರೆ ಅಲ್ಲಿ ಹೋಗಿ ಎಂಪೈರ್ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸಿಗೋಣ ಮತ್ತೆ ಈವ್ನಿಂಗ್ ಒಂದು ನೈಟ್ ರೈಡ್ ಪ್ಲಾನ್ ಆಗಿದೆ, ನೋಡೋಣ ಏನಂತ. ಬಾಯ್ ಬಾಯ್. ಆಮೇಲೆ ಬಾಯ್ಸ್ ಇವಾಗ ನಾವು ಅಜ್ಮರ್ ಗ್ಯಾರೇಜ್ ಹೋಗ್ತಾ ಇದೀವಿ. ಯೂಶಲಿ ನಾವು ರೆಗ್ಯುಲರ್ ಆಗಿ ಇಲ್ಲೇ ನಾನು R15 ಆಗಲಿ ನಮ್ಮ ಅಣ್ಣಂದು ಹಳೇದು ಡಾಮಿನಾರ್ ಎಲ್ಲ ಇಲ್ಲೇ ಸರ್ವಿಸ್ ಮಾಡ್ತಿದ್ದು. ಆಲ್ಮೋಸ್ಟ್ ನಮ್ಮ ಏರಿಯಾ ಬಾಯ್ಸ್ ಎಲ್ಲ ಇಲ್ಲೇ ಮಾಡಿಸ್ತಾರೆ ಇತ್ತು. ಈ ಏರಿಯಲ್ಲಿ ಸ್ವಲ್ಪ ನೋನ್ ಎಲ್ಲರಿಗೂ, ಲೈಕ್ ಬೈಕರ್ಸ್ಗೆ ಎಲ್ಲರಿಗೂ. ಸೊ ನಾನು ಅಲ್ಲೇ ಹೋಗಿ ಲೈಟ್ ಹಾಕ್ಸ್ಕೊತಾ ಇದ್ದೀನಿ, ಹೆಡ್ಲೈಟ್ನ. ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲೂ ನೋಡಿರ್ತೀರ, ಚೋಟುನೂ ರೆಡಿ ಎಲ್ಲ ಮಾಡಿದ್ದೆ ಗ್ಯಾರೇಜಲ್ಲೇ. ನೈಟಲ್ಲಿ ತುಂಬ ಕಾಪಿಗಳು ಬರುತ್ತೆ, ಬಟ್ ನಾನು ಇವಾಗ ತೊಗೊಂಡಿದ್ದು ಒರಿಜಿನಲ್ ಕಾಪಿನ ನನಗೂ ಗೊತ್ತಿಲ್ಲ. ಬಟ್ ನನಗೆ ಇವಾಗ ಟೆನಿಕೋಸ್ಟ್ ಬೇಕೇ ಬೇಕಿತ್ತು. ನೈಟ್ ಒಂದು ರೈಡ್ ಹೋಗ್ತಾ ಇದೆ, ಅದಕ್ಕೋಸ್ಕರ ಬೇಕೇ ಬೇಕಿತ್ತು. ಅದು ಇವಾಗ ಹಾಕ್ಸಿ ಹಂಗೆ ಒಂದು ಚೈನ್ ಲೂಬ್ ಎಲ್ಲ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಬಿಡ್ತಾ ಇದ್ದಾರೆ ಒಳಗಡೆ ತೆಗ್ದು ಆಮೇಲೆ ಅದನ್ನು ಹಾಕ್ತಾರೆ. ನೋಡ್ಬೋದು ನೀವು. ಈ ಗ್ಯಾರೇಜ್ದು ಲೊಕೇಶನ್ ಡೀಟೇಲ್ಸ್ ಇಲ್ಲಿ ಹಾಕಿರ್ತೀನಿ. ವಿಜಯ ಸರೌಂಡಿಂಗ್ ಯಾರೇ ನೋಡ್ತಿರೋ ಗ್ಯಾರೇಜಲ್ಲಿ ಬಂದು ಏನೋ ಸರ್ವಿಸ್ ಮಾಡಿಸ್ಬೇಕು ವೆಹಿಕಲ್ ಅಂದರೆ ಇಲ್ಲಿ ತಂದು ಕೊಡ್ಬೋದು, ಚೆನ್ನಾಗಿ ಮಾಡ್ತಾರೆ. ನಮ್ದೆಲ್ಲ ಮೊಪೆಡ್ಸ್ ಎಲ್ಲನೂ ಇಲ್ಲೇ ಬರೋದು ಸರ್ವಿಸ್ಗೆ. ಬಾಂಡ್ಲಿ ಆಗ್ಬಿಟ್ಟಿದೆ ನಮ್ಮ ಗಾಡಿ, ಫುಲ್ ಇಲ್ಲದಿರೋ ತಲೆ ಥರ ಇದೆ. ಸೊ ನೋಡ್ಬೋದು ನೀವು, ಇದು ಹಳೇ ಲೈಟು, ಇದು ಹೊಸದು. ಆಲ್ಮೋಸ್ಟ್ ಸೇಮ್. ಅದು ನೈಟ್ ಏನು ಹಳೇದು ಇದ್ದಿದ್ದು H4, ಇದು H4. ಸ್ವಲ್ಪ ಡಿಸೈನಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಮೇಲ್ಗಡೆ ಇದು ಬ್ಲ್ಯಾಕ್ ಇದೆ, ಇಲ್ಲಿ ಸ್ವಲ್ಪ ಗೋಲ್ಡ್ ಫಿನಿಶಲ್ಲಿ ಇದೆ. ಆಗಿದೆ ಇವಾಗ ಲೈಟ್ ಚೇಂಜ್ ಮಾಡ್ತಾರೆ, ನೋಡ್ಬೋದು ನೀವು. ನೀವು ಇದನ್ನು ಚೇಂಜ್ ಮಾಡಿ ಮತ್ತೆ ಇದೊಂದು ಅಪ್ಗ್ರೇಡ್ ಆಗಿದೆ. ನೆಕ್ಸ್ಟ್ ಏನಿದ್ರು ಡಿಕ್ಯಾಟ್ ಒಂದು ಮಾತಾಡಿ ಆಲ್ರೆಡಿ ಮಾಡಬೇಕು ಏನು ಕತೆ ಎಲ್ಲ. ಸೊ ಇವಾಗ ಇದೆಲ್ಲ ಆಗ್ತಾಯಿತ್ತು. ಇವಾಗ ಏನಿದ್ರು ಲೂಪ್ ಮಾಡಿಸ್ಬೇಕು. ಲೂಪ್ ಕೂಡ ಆಯಿತು. ಸೊ ಈ ವರ್ಕೆಲ್ಲ ಮುಗೀತಿಲ್ಲಿದ್ದು. ಈ ಗ್ಯಾರೇಜ್ದು ಲೊಕೇಶನ್ ಡೀಟೇಲ್ಸು ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಗಾಡಿಗೆ ಸರ್ವಿಸ್ ರಿಲೇಟೆಡ್ ಏನೇ ಇದ್ರೂ ಬಂದಿಲ್ಲಿ ನೀವು ಮಾಡಿಸ್ಕೊಬೋದು. ಸೊ ಸರ್ವಿಸ್ ಇಟ್ಸ್ ಬೆಸ್ಟ್ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ. ಸೊ ಹೆಡ್ಲೈಟು ಎಲ್ಲ ಚೇಂಜ್ ಆಯ್ತು. ಈಗ ಇಂಡಿಕೇಟರ್ ಸ್ವಲ್ಪ ಲೂಸ್ ಆಗಿತ್ತು, ಅದು ಮಾಡಿ ಲೂಬ್ ಮಾಡಿಸಿ ಇವಾಗ ಇಲ್ಲಿಂದ ಹೊರಟಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿ ನೀವು ಹೆಡ್ಲೈಟ್ಗೆ ಎಷ್ಟು ಕೊಟ್ಟರೆ ಹಂಗೆ ಕೇಳೋದಾದರೆ ಒಳ್ಳೆ ಪ್ರೈಸ್ಗೆ ಸಿಕ್ತು ಅಂತ ಹೇಳ್ತೀನಿ. ನೀವು ಅಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಳ್ಳೆ ಡಿಸ್ಕೌಂಟ್ಸ್ ಕೊಡ್ತಾರೆ. ಒಳ್ಳೆ ಡೀಲಿಗೆ ಸಿಕ್ತು ಅನಿಸುತ್ತೆ ನನಗೇನೋ. 6 months ವಾರಂಟಿ ಕೂಡ ಇದೆ ಲೈಟ್ಗೆ. ಸೊ ಬ್ರೈಟಾಗಿ ಕೂಡ ಇದೆ ಲೈಟು, ಹಂಗೆ ರಪ ಅಂತ ಹೊಡಿಯುತ್ತೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಅದು ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಕಮೆಂಟು, ಒಂದು ಶೇರು, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.